ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇವನೇ ಏನ್ ಮಾಡ್ತಾ ಇದೀಯಾ? ಇರೋ ನಿಮಿಷ. ಏನ್ ಮಾಡ್ತಾ ಇದೀಯಾ? ಆಲದಂತ ಮುರಿತಾ ಇದ್ದೀನಿ. ಅದು ಪ್ಲಾಸ್ಟಿಕ್ ಆನೆ ಕಣ. ಪ್ಲಾಸ್ಟಿಕ್ ಅಂತ ಎತ್ಕೋ ಎತ್ಕೋ. ಇದು ನಿಶ್ವಿಕಾ ಮೇಡಮ್ಗೆ ಜನ. ಇದು ನಿಶ್ವಿಕಾ ಮೇಡಮ್ ಅದು ನಿಶ್ವಿಕಾ ಮೇಡಮ್ ಗೆಜ್ಜೆನೂ ಅಲ್ಲ ವಾಲೆನೂ ಅಲ್ಲ. ಎದ್ಬಾ ಎದ್ಬಾ. ನನಗಿಂತ ಗೊತ್ತಾ? ನಿನಗೆ ಗೊತ್ತಿಲ್ಲ ನನಗಿಂತ ಗೊತ್ತಾ? ನಿನಗೂ ಗೊತ್ತಿಲ್ಲ. ನನಗಿಂತ ಗೊತ್ತೇನೋ? ನನಗಿಂತ ಗೊತ್ತು. ಏನೋ ಡ್ಯಾನ್ಸ್ ಅದು. ಅವನ ಹಿಂಗ ಅಂದ್ಬಿಟ್ಟ ಇವಳ ನನ್ನ ಮಗ ಸರ್ ಕಳ್ತನ ಮಾಡುವಂತಂದ್ರೆ ರಿಹರ್ಸಲ್ ಮಾಡ್ತಾವ. ಹೋಗಿ ಕಳ್ತನ ಮಾಡು. ಹೋಗಿ ಅಡ್ಗೆ ಮನೇಲಿ ಏನಾಯ್ತು ನೋಡ್ಕೊ. ಇದೇನಿದು ಗ್ಯಾಸ್ ವಾಸನೆ ಬರ್ತಾ ಇದೆಯಲ್ಲ? ಇವನೇ ಗ್ಯಾಸ್ ವಾಸನೆ ಬರ್ತಾ ಇದೆಯಲ್ಲ ಏನು? ಅರ್ಧ ಗಂಟೆ ಆಯ್ತು, ಗ್ಯಾಸ್ ಆನ್ ಆಗ್ತಾ ಇಲ್ಲ. ಗ್ಯಾಸ್ ಆನ್ ಆಗ್ತಾ ಇಲ್ಲ? ಅಯ್ಯೋ ನನ್ನ ಮಗನೇ ಮ್ಯಾಚ್ ಬಾಕ್ಸ್ ತಕ ಬಂದು ಹಸ್ಬೇಕಲ್ವೇನ? ಗ್ಯಾಸ್ ಎಲ್ಲ ಆನ್ ಮಾಡಿದ್ರೆ ನಾವಿಬ್ರು ಸತ್ತೋಗಲ್ವೇನಾ? ಏನ್ ಮಾಡಕ್ ಹೋಗಿದೆ ಅಲ್ಲಿ? ಫ್ರಿಜ್ ಅಲ್ಲಿ ಪನ್ನೀರ್ ಇತ್ತು, ತೆಗೆದೆ. ಪನ್ನೀರ್ ಕಾಣಿಸ್ತು, ಪನ್ನೀರ್ ಎತ್ಕೊಂಡೆ. ಪನ್ನೀರ್ ಪೇಪರ್ ಡ್ರೈ ಮಾಡೋಣ ಅಂತ ಹೊರಟೆ. ಏನು ಯಾರ ಇವನು? ಮ್ಯಾನೇಜ್ ಮಾಡ್ತೀನಿ. ನೀನೇನ್ ಮ್ಯಾನೇಜ್ ಮಾಡ್ತೀಯ? ಕುತ್ಕೊಂಡು ನನ್ನ ಜೇಬಲ್ಲಿ ಇರೋ ಖಾಲಿ ಮಾಡ್ತೀಯ? ಯಾರ ನೀನು? ಗ್ಯಾಸ್ ಬಿಲ್ ಅವನಾ? ಅಲ್ಲ. ವಾಟರ್ ಬಿಲ್ ಅವನಾ? ಅಲ್ಲ. ಏನ್ ಲೈಟ್ ಬಿಲ್ ಅವನಾ? ಅಲ್ಲ. ಮತ್ತೆ ಇನ್ಯಾವ ನೀನು? ಯಾವ ನೀನು? ವಾಪಸ್ ಬರ್ತದೆ ವಾಪಸ್. ಏನು ಹೊಡೆಯಕ್ಕೆ ಜೀ ಕನ್ನಡಕ್ಕೆ ಬಂದಿದ್ದೀರಾ ಸಾರ್? ಕಳ್ತಾನ ನನ್ನ ಮಗ ಸರ್. ಅವನು ತಾಯಿ ಇಲ್ದಿರೋ ಮಗುನ ಹೊಡೆದಿ ಕರ್ಕೊಂಬಂದವನು ಸರ್. ಬ್ಯಾಡೋದ್ರು ಅವ್ನು ಕರ್ಕೊಂಡ್ ಬಂದ. ಸರ್ ಬರದೆ ಲವ್ ಏನೋ ಬಿಟ್ಟೇ ಬಿಟ್ನಲ್ಲ ನಿನ್ನ ಅವನು. ಹಿಂಗ ಆಕ್ಟಿಂಗ್ ಮಾಡಿದೆ. ನೀನು ಆಕ್ಟಿಂಗ್ ಮಾಡೋಗು. ನಾನು ಆಕ್ಟಿಂಗ್ ಮಾಡಿದ್ರೆ ಬಿಟ್ಬಿಡ್ತಾನ? ನಾನು ತಾಯಿ ಇಲ್ದೇ ಇರೋ ಮಗು ಏನೋ ಗೊತ್ತಿಲ್ಲದೆ ಕಳ್ತಾನ. ಹೋಗ ಆ ಕಡೆಗೆ ಹೊಡಿತಾರೆ ಮಾಡಕ್ ಬಂದಿದ್ದೀನಿ. ಏನಂತಂದಿದ್ರ ಕೊಡ್ರಲ್ಲೇ ಸರ್ ಎಲ್ಲ ಸರ್ ಎಲ್ಲ ಕದ್ದಿದ್ದೀವಿ ಸರ್. ಇಷ್ಟೇ ಸರ್ ಸಾರಿ ಸರ್. ಸರ್ ಇಲ್ಲ ಸರ್. ಇಟ್ಕೊಳ್ಳಿ ಸರ್ ಮನೆ ಖಾಲಿ ಮಾಡ್ಕೊಂಡು ಹೋಗೋರು ನೋಡಿದ್ದೀನಿ. ಮನೇನೆ ಉಂಟಿಸ್ಕೊಂಡು ಎಲ್ಗೋಯ್. ಅಲ್ಲ ಸರ್ ನಿಮ್ಮನೆ ನೀವಿರೋದು ಬಿಟ್ಬಿಟ್ಟು ಎಲ್ಗೋಯ್ತಾ ಇದೀರಾ ಸರ್? ಯಾವ್ದು ನಮ್ಮನೆ? ಇದು ನಮ್ಮನೆ ಎಲ್ಲ ಕಣ. ಮತ್ತೆ ಓನರ್ ಅಂತಂದ್ರಲ್ಲ ಸರ್? ನನ್ನ ಹೆಸರು ಓನರು ಕಣ. ಮತ್ತೆ ನೀವ್ ಯಾರು ಸರ್? ನಾನು ಕಳ್ಳನೇ ಕಣ. ಕಳ್ಳ ಆಗಿ ಬಂದ್ಬಿಟ್ಟು ನಾಯಿ ಹೊಡೆದಂಗೆ ಹೊಡಿತಾವನೆ. ಇದು ಪರ್ಸನಲ್ ಇದು. ನಿಂಗೆ ತಾಕತ್ತಿದ್ರೆ ಓಡಿಸ್ಕೊ ಬಂದು ನನ್ಗೆ ಹೊಡೆಯೋ. ನಮ್ಮೆಲ್ಲರ ಹೃದಯ ಗದ್ದಂತ ಈ ಕಳ್ಳತನ ನಮ್ ಜಡ್ಜಸ್ಗೆ ಎಷ್ಟು ಇಷ್ಟ ಆಗಿದೆ ಅಂತ ಕೇಳ. ಅಧ್ಯಕ್ಷರೇ, ಕಳ್ತನ ಎಲ್ಲರೂ ಕೂಡ ಕಳ್ತನ ನಾವು ನಿಜ ಎಲ್ಲರೂ ಕಳ್ಳರು ಆಗಿರ್ಲೇಬೇಕು. ಕಳ್ತನ ಮಾಡುವಂಥದ್ದು ಇದೆಯಲ್ಲ ಅದು ಒಳ್ಳೆಯ ಹೆಲ್ದಿ ಕಳ್ತನ ಆಗಿರಬೇಕು. ಈ ನಿಟ್ಟಿನಲ್ಲಿ ದೊಡ್ಡ ಕಳ್ಳ ಯಾರಾಗಿರ್ಬೋದು ಹೇಳಿ? ಕಿಲಾಡಿ ಜೂನಿಯರ್ಸ್. ಯಾಕೆ ಅಂತ ಕೇಳಿ, ಅಷ್ಟು ಕನ್ನಡಿಗರ ಮನಸ್ಸನ್ನ ಕದ್ದಂತ ಶೋ ಇದು. ಕಿಲಾಡಿ ಜೂನಿಯರ್ಸ್ ಅಂತ ದೊಡ್ಡ ಕಳ್ಳ ಯಾರು ಇಲ್ಲ ಅಂತ ಹೇಳ್ತೀನಿ ನಾನು. ಈ ಶೋನಲ್ಲಿ ನಾನಿದ್ದೀನಿ ಅಂತ ಅನ್ನೋವಂಥದ್ದು ನನಗೂ ತುಂಬಾನೇ ಖುಷಿ ಆಗಿರೋವಂಥದ್ದು. ಬಹಳ ಖುಷಿ ಆಯ್ತಪ್ಪ. ಲವ್ಲಿ.
ನಿಶು ನಿಜವಾಗ್ಲೂ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಜಗಪ್ಪ ಮತ್ತೆ ಮಂಜು ಅವ್ರ ಹೆಸರು ನಾನು ನೋಡಿದ್ರೆ ಎಕ್ಸ್ಪೆಕ್ಟೇಷನ್ ಆಲ್ರೆಡಿ ಸ್ಟಾರ್ಟ್ ಆಗೋಗಿರುತ್ತೆ. ಯು ನೆವರ್ ಫೇಲ್ ಟು ಡಿಸಪಾಯಿಂಟ್. ಇವತ್ತು ಕೂಡ ಅಷ್ಟೇ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರಿ. ಅಂಡ್ ಆರ್ಯ ಸಖತ್ತಾಗಿ ಮಾಡಿದೆ ಆರ್ಯ. ಸಾರಿ ಒಂದೇ 4 ಸತಿ ನಾನೇ ನಿನ್ನ ಬಿಡಿಸಿ ಎಬ್ರಿಸಿದ್ದೆ, ಬಟ್ ಅದು ತುಂಬಾ ಕ್ಯೂಟ್ ಆಗಿತ್ತು. ಅದಕ್ಕೆ ಚಾಕ್ಲೇಟ್ ಶವರ್. ಎಸ್ ಮೇಸ್ಟ್ರೆ, ಏನ್ ಹೇಳಕ್ ಇಷ್ಟಪಡ್ತೀರಿ? ಮನರಂಜನೆ ಬಹಳ ಮುಖ್ಯ ಆಗಿರೋದ್ರಿಂದ ಪ್ಯೂರ್ ಮನರಂಜನೆ ಕೊಟ್ಟಿದ್ದಾರೆ. ಅದರೊಳಗೂ ವಿಶೇಷವಾಗಿ ನಮ್ಮ ಚಿಲ್ಟು ಇದಾನಲ್ಲ ಆರ್ಯ, ಅನ್ ಮಿಕ್ಕಿನ 3 ಜನ ಪಳಗಿದ ನಟರೇ ಆದ್ರಿಂದ ಅದ್ಭುತವಾದ ಮನರಂಜನೆ ಕೊಟ್ಟಿದ್ದೀರಾ. ಅದಕ್ಕೆ ನನ್ನ ಕಡೆಯಿಂದ ಸೊ ಜಡ್ಜಸ್ ಕಡೆಯಿಂದ ಅಲ್ಲ, ಒಬ್ರಿಗಿಂತ ಒಬ್ರು ಸಿಕ್ಕಾಪಟ್ಟೆ ಹೊಗಳ್ಬಿಟ್ಟಿದ್ದಾರೆ. ಬಟ್ ರಿಯಲ್ ಟೆಸ್ಟ್ ಇರೋದು ನಮ್ಮ ಜೂನಿಯರ್ಸ್ ಗ್ಯಾಲರಿ. ಮಕ್ಕಳ ರೆಡಿ? ಮತ್ತೆ ಸ್ಕೋರ್ ಕೊಡಿ. Yes, score please. ನಿಶು ನಿನ್ ಫೋಟೋ ಹೊಡೆದಾಕ್ತವ್ರನ್ನ ನಾ ಸುಮ್ಮನೆ ಬಿಡಲ್ಲ ನಿಶು, ಸುಮ್ಮನೆ ಬಿಡಲ್ಲ ನಿಶು, ಸುಮ್ಮನೆ ಬಿಡಲ್ಲ ನಿಶು. ಈ ಜನ್ಮದಲ್ಲಿ ಒಂದಾಗ್ಲಿಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ಒಂದಾಗೋಣ ನಿಶು, ಒಂದಾಗೋಣ. ಇಲ್ಲ, ಈ ಜನದಲ್ಲೇ ಒಂದಾಗ್ತೀನಿ. ಬಾ ಬೇಗ ಬಾ, ಓಡಿ ಬಾ. ಆನೆಸ್ಟ್ಲಿ ಸ್ಪೀಕಿಂಗ್ ಗೈಸ್, ಎಂತ ಎಫರ್ಟು ಅಂಡ್ ಔಟ್ ಅಂಡ್ ಔಟ್ ಎಂಟರ್ಟೈನ್ಮೆಂಟ್ ಆಗಿತ್ತು. ಅಂಡ್ ನಿಜವಾಗ್ಲೂ ಅಮೇಸಿಂಗ್ ಜಾಬ್. ಸ್ಟೇಜ್ ಮೇಲೆ ಆಗಿರ್ಬೋದು, ಬಟ್ ಕಷ್ಟ ಎಲ್ಲ ಇರ್ಬೋದು, ಬಟ್ ಅಲ್ಲಿ ಕೂತ್ಕೊಂಡು ನೋಡೋದಿಕ್ ಮಾತ್ರ ಒನ್ಸ್ ಮೋರ್ ಪರ್ಫಾರ್ಮೆನ್ಸ್ ಇತ್ತು. ಇಡೀ ಸ್ಕಿಟ್ಟೇ ಹಾಗೆ ಇತ್ತು. ಸೊ ನನ್ನ ಸ್ಪೆಷಲ್ 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 ಲವ್. ಥ್ಯಾಂಕ್ ಯು. ಒಂದೇ ಒಂದು ಮಾತು, ನಾನು ಜಗವಾಗಿ ಮೇಡಮ್ ಹಿಂಗಿದೆ ಕ್ಯಾರೆಕ್ಟರಿಂಗ್ ಮಾಡಿ ದಯವಿಟ್ಟು ಅಂದ್ಕೂಡಲೇ ಅದೇನು ಆರಾಮ್ಸೆ ಮಾಡ್ತೀನಿ ಬಿಡಿ ಅಂತ ಒಂದು ಮಾತು ಕೇಳಿದ್ರೆ ಪಟ್ ಅಂತ ಒಂದು ಇಷ್ಟೆಲ್ಲ ಮಾಡಿದ್ರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯು ಆರ್ ಆಲ್ ಮೈ ಬಾಯ್ಸ್. ನೀವು ಇನ್ನೊಂದ್ಸತಿ ಕರೆದ್ರು ನಾನು ಖಂಡಿತವಾಗ್ಲೂ ಥ್ಯಾಂಕ್ ಯು ಮೇಡಮ್, ನನ್ನ ಕಡೆಯಿಂದ ಥ್ಯಾಂಕ್ ಯು. ಚಾಕ್ಲೇಟ್ ಶವರ್. ಅಧ್ಯಕ್ಷರೇ, ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅಂತ ಒಂದು ಗಾದೆ ಇದೆ. ನಿಮಗೆ ಯಾರ ಸಂಕಟ, ಯಾರ ಒಂದು ಚೆಲ್ಲಾಟ ಏನ್ ಇಷ್ಟ ಆಯ್ತು? ಒಂದೇ ಲೈನಲ್ಲಿ ಹೇಳ್ತೀನಿ, ಸೂಪರ್ಬ್, ಎಕ್ಸ್ಟ್ರಾರ್ಡಿನರಿ, ಮೈಂಡ್ ಬ್ಲೋಯಿಂಗ್. ಥ್ಯಾಂಕ್ ಯು Thank you, ಸರ್, sir. Mind blowing ಇದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನನಗೆ ಈ ಸ್ಕಿಟ್ಟಿನ ಶೋ ಸ್ಟಾಪರ್ ಕುಟ್ಟಿ ಸಿಂಗ, ಥ್ಯಾಂಕ್ ಯು ಸರ್. ಶೋ ಸ್ಟಾಪರ್ ನಿಶ್ವಿಕಾ. ಏ ಇಲಿ ಇಲಿ ಬಾಯ್ಲಿ ಬಾಯ್ಲಿ. ಈ ಒಂದು ಸ್ಕಿಟ್ನಲ್ಲಿ ನನಗೆ ಸಪ್ರೇಟಾಗಿ ಎದ್ದು ಕಾಣಿಸಿದ್ದೇನು ಅಂತಂತಂದರೆ, ಅಷ್ಟು ಜನರ ಕೋಆರ್ಡಿನೇಷನ್ನು, ಅಷ್ಟು ಜನರ ಎನರ್ಜಿ ರೀ ನನಗೆ. ಇದನ್ನ ಡೈರೆಕ್ಟ್ ಮಾಡಿದ ಇಲ್ಲಿ ಇನ್ನೊಂದು ಯಗಣ ಇದೆ, ಕರ್ಕೊಂಡ್ಬರ್ತೀನಿ. ನವೀನ ಬಾಪ. ನವೀನ್ ಈ ಆ್ಯಕ್ಟಿನ ಹೀರೋ ಆಫ್ ದಿ ಆ್ಯಕ್ಟ್ ಅಂತಂದರೆ ನವೀನ್ ಅವರು. ಇದನ್ನೆಲ್ಲ ಕಂಪೋಸ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಂಡ್ರಿ ನೀವು? ಅವನು ನನಗೆ ಪ್ಲಸ್ ಇತ್ತು, ಕುಳ್ಳಸಿಂಗಮ್ಮ. ಹಂಗಾಗಿ ಅವ್ನ ಇಟ್ಕೊಂಡು ಬೇರೆ ಏನೋ ಮಾಡಬೇಕು ಅಂದಾಗ ನಾನು ಮಂಜು ಇಬ್ರು ಪ್ಲಾನ್ ಮಾಡಿದಾಗ ಇದು ಬೇರೆ ಏನೋ ಅನ್ಕೊಂಡ್ವಿ. ಅದು ಇನ್ನೂ ತುಂಬಾ ಮೆಟೀರಿಯಲ್ ಇತ್ತು, ಡ್ಯೂರೇಷನ್ ಜಾಸ್ತಿ ಆಯ್ತು. ಮತ್ತೆ ನಮ್ಮ ಡೈರೆಕ್ಟ್ರು ಯಾಕೋ ಓವರ್ ಆಯ್ತ್ಕೊಂಡ್ರು ಅಂದ್ರು. ಹಿಂಗೆ ಸ್ವಲ್ಪ ಕಟ್ ಮಾಡಬೇಕಾಯ್ತು. 3 days ಇಂದ ಹುಷಾರಿಲ್ಲ ಆಕ್ಚುಲಿ ಸರ್ ಅವ್ನಿಗೆ. ಅಯ್ಯೋ, ಫುಲ್ಲು ಜ್ವರ, ಅಲ್ಲ ಹುಷಾರಿಲ್ದೇನೆ ಈ ಔಟ್ಪುಟ. ನೆನ್ನೆ ನೈಟು ಮಾಡೋಕ್ಕಾಗಿಲ್ಲ ಅವನ ಜೊತೆ. ಬೆಳಿಗ್ಗೆ ನನ್ನ ಸೆಟ್ಟು ರೆಡಿ ಆಗಿರಲಿಲ್ಲ. ಸೆಟ್ ಜೊತೆಗೆ ಪಕ್ಕ ಫ್ಲೋರ್ಲಿ ಈ ಗ್ಯಾಪಲ್ಲಿ ಮಾಡಿ ಕರ್ಕೊ ಬಂದಿದ್ದೆ. ಈಗ ಸಖತ್ ಮಾಡ್ಬೇಕಲ್ಲ. ಗಾಡ್ ಬೆಸ್ಟ್. ಮೇಸ್ಟ್ರೇ, ಫೋನ್ಲಿ ಬಾಡಿ ಲ್ಯಾಂಗ್ವೇಜು, ಟೈಮಿಂಗ್ಸು ಮತ್ತು ಸಮಯ ಪ್ರಜ್ಞೆ, ಇವು ಮೂರೂ ಕೂಡ ಅವ್ರು ಹೇಳಿದಾಗೆ 40 ನಿಮಿಷಗಳ ಕಾಲ ಅದನ್ನು ಹಿಡಿದಿಟ್ಕೊಳ್ಳೋದಿದೆಯಲ್ಲ, ನಮ್ಮ ಕೈಲೂ ಸಾಧ್ಯ ಇಲ್ಲ. ಎನರ್ಜಿ ನಿನಗೂ ಅಷ್ಟೇ ಅಪ್ಪ ಮಂಜು, ಆಮೇಲೆ ನಮ್ಮ ಇವರು ನಂದೀಶ, ಇನ್ನೊಬ್ರು ಯಾರೋ ಹೊಟ್ಟೋದ್ರಲ್ಲ ಜಗ್ಗಪ್ಪ. ಅದು ಇವನು ಎಕ್ಸ್ಟ್ರಾಡಿನರಿ ಕ್ಯಾರೆಕ್ಟರ್ ಹೆಂಗಿದೆ. ನಿಮ್ ಕಾಲ್ಸದೆ ನುಂಗೋದು, ನಿಮ್ ಹೊಟ್ಟೆ ಮೇಲೆ ಕೂತ್ಕೊಳ್ಳೋದು, ಅಲ್ಲಿ ಚಕ್ಕಲ್ಗುಲಿ ಹಿಡಿಯೋದು, ಕರೆಂಟ್ ಕೊಡೋದು, ಇವೆಲ್ಲ ಹೇಗಿತ್ತು ಅಂದ್ರೆ ಸಿನಿಮಾದಲ್ಲೂ ಹಂಗೆ ತೆಗಿತೀವೋ ಇಲ್ವೋ ಹಂಗಾಗ್ತಾ ಇತ್ತು. ಹಾಗಾಗಿ ಇದಕ್ಕೆ ಯಾವ ತರ ಹೇಳ್ಬೇಕೋ ಗೊತ್ತಿಲ್ಲ. ಬರ ನೀನೇ ಇದು ನೋಡಿಯಾ.